ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಬಹಳ ದಿನಗಳ ಆಸೆ ಸಣ್ಣದಾಗಿ ಈಡೇರತಕ್ಕಂತಹ ಸಮಯ. ಅಂದರೆ ನೀವು ಅಂದುಕೊಂಡದ್ದೆಲ್ಲ ಪರಿಪೂರ್ಣವಾಗಿ ಆಗಿಬಿಡುತ್ತೆ ಅನ್ನುವಂತಹದ್ದು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದು ಬೇಡ. ಸ್ವಲ್ಪ ಮಟ್ಟಿಗೆ ಏನೋ ಬದಲಾವಣೆ, ಧನಾತ್ಮಕವಾಗಿ ನಿಮ್ಮ ನಿರೀಕ್ಷೆ ನೆರವೇರ್ತಕ್ಕಂಥದ್ದು, ಸಣ್ಣ ಪುಟ್ಟ ಬಯಕೆಗಳು ಈಡೇರ್ತಕ್ಕಂಥದ್ದು, ಇವೆಲ್ಲವನ್ನು ನೋಡಲಿಕ್ಕೆ ಅವಕಾಶ ಇದೆ. ತಂದೆಯವರಿಗೆ ಸಮಸ್ಯೆ ಆಗುತ್ತೆ. ಅವರಿಗೆ ಆರ್ಥಿಕವಾಗಿರ್ಬೋದು ಅಥವಾ ದೈಹಿಕವಾಗಿರ್ಬೋದು ಅಥವಾ ಅವರ ವ್ಯವಹಾರದಲ್ಲಿರ್ಬೋದು. ಹೀಗೆ ಅವರಿಗೆ ತೊಂದರೆಗೆ ಅವಕಾಶಗಳಿದೆ. ಹಿಂದೆ ಮಾಡಿದಂತಹ ಯಾವ ಒಳ್ಳೆಯ ಕೆಲಸ ಇದೆ ಅದರ ಫಲ ನಿಮಗೆ ಸಿಕ್ಕುವಂಥದ್ದು. ಯಾವತ್ತೋ ಏನೋ ಒಳ್ಳೆಯದು ಮಾಡಿರ್ತೀರಿ, ಯಾರಿಗೋ ಅನುಕೂಲ ಮಾಡಿಕೊಟ್ಟಿರ್ತೀರಿ. ನಿಮ್ಮ ಕಷ್ಟಕ್ಕೆ ಆ ಜನ ಆಗಲಿ ಅಥವಾ ಹಿಂದೆ ಮಾಡಿದಂತಹ ಕೆಲಸದ ಫಲವಾಗಲಿ ಸಕಾಲದಲ್ಲಿ ನಿಮಗೆ ದೊರೆಯುವಂತಹ ಸೂಚನೆಗಳು. ಬೇರೆಯವರು ನಿಮ್ಮನ್ನು ಅಪಹಾಸ್ಯ ಮಾಡುವುದನ್ನು ತಪ್ಪಿಸಬೇಕು. ಅಂದರೆ ಸಮಾಜದಲ್ಲಿ ಆ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು, ಬೇರೆಯವರ ಮಾತಿಗೆ, ಬೇರೆಯವರ ಬಾಯಿಗೆ ತುತ್ತಾಗ್ತಕ್ಕಂತಹ ಕೆಲಸಗಳು ಬೇಡ. ಟೀಕೆಗೆ ಒಳಗಾಗುವಂಥದ್ದು ಬೇಡ. ಸೂಕ್ಷ್ಮವಾಗಿ ಅದನ್ನೆಲ್ಲ ಗಮನಿಸಬೇಕಾಗತ್ತೆ. ಪ್ರಯಾಣವನ್ನು ದೂರಿಗೆ ಮಾಡಬೇಡಿ ಅಂತ ಹೇಳಿ ಅರ್ಥ. ಅಂದರೆ ದೂರದ ಪ್ರಯಾಣ ಬೇಡ. ನಿತ್ಯದಲ್ಲಿ ಯಾವುದೋ ಅನಿವಾರ್ಯವಾಗಿ ಮಾಡಬೇಕಾದಂತಹ ಕೆಲಸಗಳಿಗೆ ಏನು ಸಣ್ಣ ಪುಟ್ಟ ಪ್ರಯಾಣಗಳಿರುತ್ತೆ, ಅದು ಯಾವುದೂ ಕೂಡ ತೊಂದರೆ ಅಂತಲ್ಲ, ಅದು ಅನಿವಾರ್ಯವೂ ಹೌದು. ಆದರೆ ದೂರಿಗೆ ಪ್ರಯಾಣ ಮಾಡ್ತಕ್ಕಂಥದ್ದು ಈ ದಿವಸ ಬೇಡ. ಮನೆಯಲ್ಲಿ ಏನೋ ಮಂಗಳ ಕಾರ್ಯವನ್ನು ಮಾಡಬೇಕು ಅಂತಕ್ಕಂತಹ ಚಿಂತೆ ಮನಸ್ಸಿನಲ್ಲಿ ಬರುತ್ತೆ. ಮನೆಯಲ್ಲಿ ಯಾವುದೋ ಒಂದು ಗೃಹ ಪ್ರವೇಶವೋ, ಮದುವೆಯೋ ಅಥವಾ ಬೇರೆ ಇನ್ಯಾವುದಾದ್ರೂ ಸಂಭ್ರಮಗಳು ಮಾಡಬೇಕು ಅಂತಕ್ಕಂಥದ್ದು, ಇಲ್ಲ ಧಾರ್ಮಿಕ ಕರ್ಮಾಚರಣೆಯನ್ನು ನಡೆಸಬೇಕು ಅಂತಕ್ಕಂತಹ ಆಸಕ್ತಿ ಮನಸ್ಸಿನಲ್ಲಿ ಬರತಕ್ಕಂಥದ್ದು. ಅದ್ರ ಬಗ್ಗೆ ಒಂದಷ್ಟು ಚಿಂತನೆಗಳು, ಯೋಚನೆಗಳು, ಹಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳನ್ನು ಮಾಡೋದಕ್ಕೆ ಅವಕಾಶಗಳಿದೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ನೌಕರಿಯ ಒತ್ತಡದಿಂದ, ಉದ್ಯೋಗದ ಒತ್ತಡದಿಂದ ಶರೀರದಲ್ಲಿ ಒಂದಷ್ಟು ಸಮಸ್ಯೆಗಳಾಗಬಹುದು. ತುಂಬ ಒತ್ತಡದಿಂದ ಕೆಲಸವನ್ನು ಮಾಡಬೇಕಾಗುವಂಥದ್ದು, ಶರೀರಕ್ಕೆ ಶ್ರಮ, ನಿದ್ದೆ ಸಾಕಾಗದೇ ಇರತಕ್ಕಂಥದ್ದು, ಊಟೋಪಚಾರಗಳು ಸರಿಯಾದಂತಹ ಸಮಯಕ್ಕೆ ಆಗದೇ ಇರುವಂಥದ್ದು, ಇವೆಲ್ಲ ಒಟ್ಟಿಗೆ ಸೇರಿ ದೇಹದ ಮೇಲೆ ಅದರ ಪರಿಣಾಮ, ಪ್ರಭಾವ ಆಗುವಂಥದ್ದಿದೆ. ರಾಜಕಾರಣಿಗಳನ್ನು ಭೇಟಿ ಮಾಡತಕ್ಕಂತಹ ಸಾಧ್ಯತೆ, ಕೆಲವು ವಿಚಾರಗಳಿಗೆ ಅವಕಾಶ, ಇವೆಲ್ಲವೂ ಕೂಡ ಸಿಕ್ಕುವಂಥದ್ದು. ನೋಡಿಲ್ಲದೇ ಇರತಕ್ಕಂತಹ ರಾಜಕಾರಣಿಗಳಿಂದ ಹತ್ತಿರದಿಂದ ನೋಡ್ತಕ್ಕಂತಹ, ಮಾತನಾಡ್ತಕ್ಕಂತಹ ಒಂದು ಸಮಯ ಸಿಕ್ಕತ್ತೆ ಅಂತಲೂ ಕೂಡ ಹೇಳಬಹುದಾಗಿದೆ. ಆಸ್ತಿಯ ಲಾಭಕ್ಕೆ ಅವಕಾಶ ಇದೆ. ನೀವು ಪ್ರಯತ್ನ ಮಾಡಿ. ನಿಮಗೆ ಕಾನೂನಾತ್ಮಕವಾಗಿ ಹಕ್ಕಿನ ರೀತಿಯಲ್ಲಿ, ಹಕ್ಕಿನ ದೃಷ್ಟಿಯಿಂದ ಬರಬೇಕಾದಂತಹ ಯಾವ ಆಸ್ತಿ ಇದೆ ಅದು ನಿಮ್ಮ ಕೈ ಸೇರತಕ್ಕಂತಹ ಸೂಚನೆಗಳು ಸೂಕ್ಷ್ಮವಾಗಿರುವಂಥದ್ದು. ಆದರೆ ಮನೆಯಲ್ಲಿ ಯಾಕೋ ಸಮಾಧಾನ ಇಲ್ಲ, ಮನಸ್ಸಿಗೆ ಏನೋ ಒಂದು ರೀತಿಯ ಕಳವಳ, ಮತ್ತೇನು ಮಾಡಬೇಕು, ಹೇಗಿರಬೇಕು, ಇವೆಲ್ಲ ಚಿಂತನೆಗಳು ಮೇಲಿಂದ ಮೇಲೆ ಬರುವಂಥದ್ದಾಗತ್ತೆ. ಮಾಂತ್ರಿಕವಾದಂತಹ ದೋಷ ಇರತಕ್ಕಂಥದ್ದು ಪತ್ತೆಯಾಗತ್ತೆ. ಯಾರೋ ಮಾಟ ಮಾಡಿದರೆ, ಯಾರದ್ದೋ ಕಣ್ಣ ದೃಷ್ಟಿ ಬಿದ್ದಿದೆ, ಅಥವಾ ಇನ್ಯಾರೋ ನಮಗೆ ಹಿಂಸೆಯನ್ನು ಕೊಡ್ತಾ ಇದ್ದಾರೆ, ಏನೋ ಒಂದು ರೀತಿಯಲ್ಲಿ ಅಪಸ್ಮಾರವೋ, ಇಂದ್ರಜಾಲವೋ, ವಶೀಕರಣವೋ, ಈ ರೀತಿ ಏನೋ ಮಾಡಿರಬಹುದು ಅನ್ನುವಂತಹ ಅನುಮಾನಗಳು ದಟ್ಟವಾಗುತ್ತೆ. ಅದು ನಿಜವೂ ಅನ್ನುವಂತಹ ಅನುಭವಕ್ಕೆ ಬರುವಂಥದ್ದಾಗತ್ತೆ. ಹಲವಾರು ರೀತಿಯ ಯೋಚನೆಗಳು ಬರೋಕ್ಕೆ ಶುರುವಾಗುತ್ತೆ. ಈ ರೀತಿ ಯಾರು ಮಾಡಿರಬಹುದು, ಯಾರ ಕುತಂತ್ರ ಇರಬಹುದು, ಇದು ನಾವು ಅವರಿಗೆ ಏನು ಮಾಡಿದ್ವಿ ಅನ್ನುವಂಥದ್ದೆಲ್ಲ ಪ್ರಶ್ನೆ ಮೇಲಿಂದ ಮೇಲೆ ಬರುವಂಥದ್ದಾಗತ್ತೆ. ಈ ಒಂದು ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಬಹಳ ಆಳವಾಗಿ ಉಳ್ಕೊಳ್ತಕ್ಕಂಥದ್ದಾಗತ್ತೆ. ವಿಶೇಷವಾಗಿ ನವಗ್ರಹರ ಆರಾಧನೆಯನ್ನು ಮಾಡಿ ನಿಮ್ಮ ಜಾತಕವೋ, ಹುಟ್ಟಿದಂತಹ ಸಮಯವನ್ನು ಸರಿಯಾಗಿ ತಿಳುವಳಿಕೆ ಹೇಳ್ತಕ್ಕಂತಹ ಜ್ಯೋತಿಷಿಗಳ ಹತ್ರ ಪರಾಮರ್ಶೆ ಮಾಡಿಸಿಕೊಂಡು, ಈ ರೀತಿಯ ಯಾವುದಾದ್ರೂ ಮಾಂತ್ರಿಕವಾದ ದೋಷಗಳಿದ್ದರೆ ಅದಕ್ಕೆ ಪರಿಹಾರಾರ್ಥವಾಗಿ ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ವಿಧಾನವನ್ನು ಅನುಸರಿಸಿದರೆ ನಮಗೆ ಆಗಿರತಕ್ಕಂತಹ ಕೃತ್ರಿಮ ದೋಷ
ದೂರವಾಗುತ್ತೆ. ಇದನ್ನು ತಿಳಿದು ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಕ್ಷೇಮ ಅಂತ ಹೇಳಬೇಕು. ಇನ್ನು ನವಗ್ರಹರನ್ನು ಇದರ ಜೊತೆಯಲ್ಲಿ ಆರಾಧನೆ ಮಾಡಿದರೆ ನಿಮ್ಮ ಇಷ್ಟಾರ್ಥಗಳು ಕೂಡ ಸಿದ್ಧಿಸುವಂಥದ್ದು ಶುಭವಾಗುತ್ತೆ. ಮಿಥುನ ರಾಶಿ, ಹಣ ಅಥವಾ ಕೆಲಸ ಇದರಲ್ಲಿ ಏನೋ ನಷ್ಟ, ದುಡ್ಡನ್ನು ಕಳ್ಕೊಳ್ಬಹುದು, ಇಲ್ಲ ಕೆಲಸಕ್ಕೆ ಏನಾದರೂ ಕುತ್ತು ಬರಬಹುದು. ಇದನ್ನು ಸರಿಯಾಗಿ ಆಲೋಚನೆ ಮಾಡಿ. ಹಿಂದೆ ಯಾವತ್ತೋ ಮಾಡಿದಂತಹ ಕೆಲಸ, ಮಾತನಾಡಿದಂತಹ ಮಾತು ಈ ದಿವಸ ನಿಮ್ಮ ಕೆಲಸಕ್ಕೆ ತೊಂದರೆಯನ್ನು ಮಾಡಬಹುದು ಅನ್ನುವಂತಹ ಸೂಚನೆ. ಹಿಂದೆ ಏನು ಮಾತಾಡಿದ್ರಿ, ಯಾವ ರೀತಿಯಲ್ಲಿ ವಾದ ಮಾಡಿದ್ರಿ, ಎಷ್ಟು ದರ್ಪದಿಂದಲೋ ಅಹಂಕಾರದಿಂದಲೋ ವರ್ತಿಸಿದ್ರಿ, ಅದನ್ನು ಸ್ವಲ್ಪ ಮಟ್ಟಿಗೆ ಜ್ಞಾಪಿಸ್ಕೊಳ್ಬೇಕಾಗತ್ತೆ. ಕುಟುಂಬದಲ್ಲಿ ವಾಗ್ವಾದ ಇರುವಂಥದ್ದು, ಕುಟುಂಬದಲ್ಲೂ ಕೂಡ ನಾನೇನೂ ತಪ್ಪು ಮಾಡಿಲ್ಲ, ನನ್ನಿಂದ ಯಾವ ಅಪರಾಧವೂ ಆಗಿಲ್ಲ ಅಂತ ಹೇಳಿ ವಾದ ಮಾಡ್ತಕ್ಕಂಥದ್ದು ನಿಮ್ಮ ಪಾಲಿಗೆ ಬರುವಂಥದ್ದು. ಪತ್ರ ಅಥವಾ ದಾಖಲಾತಿಗಳ ಸಮಸ್ಯೆ, ಏನು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿ ಇದೆಯೋ ಅಥವಾ ಯಾವ ವಿಷಯಕ್ಕೆ ಯಾವ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಪತ್ರಗಳು ಇರಬೇಕೋ ಅಥವಾ ಯಾವ ರೀತಿಯಲ್ಲಿರಬೇಕೋ ಅದೆಲ್ಲ ಬದಲಾವಣೆ ನಿಮ್ಮಿಂದ ಆಗಿರುತ್ತೆ ಅನ್ನುವಂತಹ ಆಪಾದನೆ, ಅದನ್ನು ಎದುರಿಸಬೇಕಾಗತ್ತೆ. ದೃಢವಾದಂತಹ ನಿರ್ಧಾರದಿಂದ ಅನುಕೂಲ ಆಗುತ್ತೆ. ಇಲ್ಲ ಇದು ಹೀಗೆ ಅನ್ನುವಂಥದ್ದು ನಿಮಗೆ ನಿಮ್ಮ ಆತ್ಮಸಾಕ್ಷಿಗೆ ಒಪ್ಪುವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು. ಮಕ್ಕಳಿಂದ ಸಹಾಯ ಆಗ್ತಕ್ಕಂಥದ್ದಿದೆ. ಮಕ್ಕಳು ನಿಮಗೆ ಏನೋ ಒಂದು ರೀತಿಯಲ್ಲಿ ಸಹಾಯವನ್ನು ಮಾಡ್ತಾರೆ. ನಿಮ್ಮ ಒಂದು ಪ್ರೋತ್ಸಾಹ ಅಥವಾ ನಿಮಗೆ ಸಹಾಯ ಮಾಡೋದಕ್ಕೆ ನಿಮಗೆ ಬೆಂಬಲವಾಗಿ ಮಕ್ಕಳ ಜೊತೆಯಲ್ಲಿ ಇರ್ತಾರೆ ಅಂತಕ್ಕಂಥದ್ದು ಗಮನಿಸಬೇಕಾದಂಥದ್ದು. ಕಾನೂನಿನ ಹೋರಾಟಕ್ಕೆ ಸಜ್ಜಾಗಬೇಕಾಗತ್ತೆ. ಕೊನೆಯ ಅಸ್ತ್ರ ಅದೇ. ಯಾಕೆ ಅಂತಂದರೆ ಮಾತನ್ನು ಆಡಿ ಬಗೆಹರಿಸ್ಕೊಳ್ಳುವಂಥದ್ದು, ಇಲ್ಲ ಸ್ವಲ್ಪ ಚರ್ಚೆ ಮಾಡಿ ಯಾರ ಹತ್ರನಾದರೂ ಹೇಳಿಸಿ, ಹೀಗೆಲ್ಲ ಹಲವಾರು ವಿಧಾನಗಳಿರುತ್ತೆ. ಹಂತ ಹಂತವಾಗಿ ಯಾವುದೂ ಕೂಡ ಫಲಿಸಲಿಲ್ಲ ಅಥವಾ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಅಂತ ಅಂದ ಪಕ್ಷದಲ್ಲಿ ಕಾನೂನಾತ್ಮಕವಾಗಿ ಹೋರಾಡಬೇಕಾದಂಥದ್ದು, ನ್ಯಾಯಸಮ್ಮತವಾಗಿ ನಾವು ಜಯವನ್ನು ಪಡ್ಕೊಳ್ಬೇಕಾದಂಥದ್ದು, ಜಯಗಳಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡೆದು ಧರ್ಮ ಕಾರ್ಯಕ್ಕೆ ಜಯವಾಗಲಿ ಅಂತಕ್ಕಂತಹ ಪ್ರಾಮಾಣಿಕ ಪ್ರಾರ್ಥನೆ ಇದ್ದರೆ ಶುಭವಾಗಿ. ಕರ್ಕಾಟಕ ರಾಶಿ, ಸ್ವಂತ ಯಾವುದಾದ್ರೂ ನಿರ್ಧಾರಗಳನ್ನು ಮಾಡೋದಕ್ಕೆ ಒಂದಷ್ಟು ಅಡ್ಡಿಯಾಗತ್ತೆ. ಬೇರೆಯವರನ್ನ ಕೇಳಿಯೇ ಆ ತೀರ್ಮಾನವನ್ನು ಮಾಡಬೇಕು ಅನ್ನುವಂತಹ ಸಂದರ್ಭಗಳು ಈ ದಿವಸ ಹೆಚ್ಚಾಗಿ ಆಗ್ತಕ್ಕಂಥದ್ದಾಗತ್ತೆ. ಸರ್ಕಾರಿ ಅಧಿಕಾರಿಗಳಿಂದ ಒಂದಷ್ಟು ಕಿರುಕುಳವಾಗುತ್ತೆ. ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಹಣಕಾಸಿನ ವಿಚಾರದಲ್ಲಿ, ದಾಖಲಾತಿಗಳ ವಿಚಾರದಲ್ಲಿ ಸರ್ಕಾರಿ ಉದ್ಯೋಗಿಗಳು ಅಥವಾ ಅಧಿಕಾರಿಗಳು ನಿಮಗೆ ಕಿರಿಕಿರಿಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಧನ ನಷ್ಟ ಆಗಬಹುದು, ದುಡ್ಡನ್ನು ಕಳ್ಕೊಳ್ಬಹುದು, ನನ್ನ ದುಡ್ಡು ಹೋಯಿತು ಅನ್ನುವಂತಹ ಚಿಂತೆ, ಹೆದರಿಕೆ, ಭಯ, ಆತಂಕಗಳು ಮನಸ್ಸಿನಲ್ಲಿ ಹೆಚ್ಚಾಗುವಂಥದ್ದಾಗತ್ತೆ. ಕಟ್ಟಡ ಕಾಮಗಾರಿಯ ಕೆಲಸ ಏನಾದರೂ ನಡೀತಾ ಇದ್ದರೆ ಅದು ಪೂರ್ಣವಾಗ್ತಕ್ಕಂತಹ ಯೋಗ ಇದೆ. ಯಾವುದೋ ಕೆಲವಷ್ಟು ಸಮಸ್ಯೆಗಳ ಮಧ್ಯೆಯಲ್ಲೂ ಒಂದಷ್ಟು ಒಳ್ಳೆಯದಾಗುವಂಥದ್ದು, ಒಳಿತನ್ನು ನೋಡ್ತಕ್ಕಂಥದ್ದು ಇರುವಂಥದ್ದು. ಉದ್ವೇಗಕ್ಕೆ ಯಾವ ಕಾರಣಕ್ಕೂ ಕೂಡ ಒಳಗಾಗಬೇಡಿ. ಕೋಪವನ್ನು ತಂದುಕೊಳ್ಳೋದು, ಉದ್ವೇಗವನ್ನು ಪಡುವಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ಆರ್ಥಿಕವಾಗಿ ಸಬಲರಾಗ್ತಾ ಹೋಗ್ತೀರಿ. ಹಣಕಾಸಿನ ವಿಚಾರದಲ್ಲಿ ನಿಮಗೆ ಬಲ ಅನ್ನುವಂಥದ್ದು ಹೆಚ್ಚಾಗತ್ತೆ. ಶಿವಾರಾಧನೆಯನ್ನು ಮಾಡಿ ಆ ಸಾಂಬ ಪರಮೇಶ್ವರನ ಸಂಪೂರ್ಣ ಅನುಗ್ರಹ ನಿಮ್ಮನ್ನು ರಕ್ಷಣೆ ಮಾಡಲಿ. ಶುಭವಾಗಿ.